ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ, ಶರದ್ ಋತು, ಆಶ್ವೀಜ ಮಾಸ, ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಅಕ್ಟೋಬರ್ 3ನೇ ತಾರೀಕಿನಿಂದ ಶರನ್ನವರಾತ್ರಿ ಪ್ರಾರಂಭ ಆಗುವಂಥದ್ದಿರುತ್ತೆ. ವಿಶೇಷವಾದಂತಹ ಪರ್ವಕಾಲ. ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡೋದ್ರಿಂದ ಕಲಿಯುಗದಲ್ಲಿ ಅತಿ ಕ್ಷಿಪ್ರವಾಗಿ ವರವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು. 9ನೇ ತಾರೀಕು ಮೂಲ ನಕ್ಷತ್ರದ ದಿವಸ ಸರಸ್ವತಿ ಆವಾಹನೆ ಮಾಡುವಂತಹ ದಿವಸ ಆಗಿರುತ್ತೆ. ಸರಸ್ವತಿ ಪೂಜೆ ಮಾಡುವಂಥದ್ದು. ಅದೇ ರೀತಿಯಾಗಿ 11ನೇ ತಾರೀಕು ದುರ್ಗಾಷ್ಟಮಿ, ಆಯುಧ ಪೂಜೆ, ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡುವಂತಹ ದಿವಸ. ಎಲ್ಲ ಭಕ್ತಾದಿಗಳು ಕೂಡ ದುರ್ಗಾ ಪರಮೇಶ್ವರಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ 12ನೇ ತಾರೀಕು ವಿಜಯದಶಮಿಯ ಆಚರಣೆ ಮಾಡುವಂತಹ ದಿವಸ ಆಗಿರುತ್ತೆ. ಈ ಎಲ್ಲ ಪರ್ವಕಾಲಗಳಲ್ಲಿ ಆ ದೇವತೆಯ ಆರಾಧನೆ ಮಾಡಿ ಆ ದೇವಿಯ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಅಂತ ಹೇಳ್ತಾ ಅಕ್ಟೋಬರ್ 30ನೇ ತಾರೀಕು ನರಕ ಚತುರ್ದಶಿ, ದೀಪಾವಳಿಯ ಹಬ್ಬ ಪ್ರಾರಂಭದ ದಿನಗಳು. 31ನೇ ತಾರೀಕು ಧನಲಕ್ಷ್ಮಿ ಪೂಜೆ ಮಾಡುವಂತಹ ದಿವಸ. ನವೆಂಬರ್ 1ನೇ ತಾರೀಕು ಕೇದಾರೇಶ್ವರ ವ್ರತ, ಅಮಾವಾಸ್ಯೆ, ದೀಪಾವಳಿ ಹಬ್ಬ ಆಚರಣೆ ಮಾಡುವಂತಹ ದಿನಗಳಾಗಿರುತ್ತೆ. ಈ ಅಕ್ಟೋಬರ್ ಮಾಸಗಳಲ್ಲಿ ಬರುವಂತಹ ಈ ಎಲ್ಲ ವಿಶೇಷವಾದಂತಹ ಪರ್ವಕಾಲಗಳಲ್ಲಿ ಆ ದೇವಿಯ ಆರಾಧನೆ ಮಾಡಿ ಸಂಪೂರ್ಣ ದೈವಾನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಈ ಅಕ್ಟೋಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ಒಮ್ಮೆ ನೋಡೋಣ. 10ನೇ ತಾರೀಕು ಬುಧ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ. 12ನೇ ತಾರೀಕು ಶುಕ್ರ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 17ನೇ ತಾರೀಕು ಸೂರ್ಯ ತನ್ನ ನೀಚ ಕ್ಷೇತ್ರವಾದಂತಹ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಕ್ಟೋಬರ್ 20ನೇ ತಾರೀಕು ಕುಜ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದು ಕೂಡ ಅವನಿಗೆ ನೀಚ ಕ್ಷೇತ್ರವಾಗಿರುತ್ತೆ. 29ನೇ ತಾರೀಕು ಬುಧ ಮತ್ತೊಮ್ಮೆ ತುಲಾರಾಶಿಯಿಂದ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದರೆ 10ನೇ ತಾರೀಕಿನಿಂದ 29ನೇ ತಾರೀಕಿನ ತನಕ, ಅಂದರೆ ಕೇವಲ 19 ದಿನಗಳು ಮಾತ್ರ ಬುಧ ತುಲಾರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಈ ಬದಲಾಗುವಂತಹ ಗ್ರಹಗಳಿಂದ ಕುಂಭರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಕುಂಭಲಗ್ನ ಕುಂಭರಾಶಿಯವರಿಗೆ ಲಗ್ನ ರಾಶಿಯಲ್ಲೇ ಶನಿ ಸಂಚಾರ ಆಗ್ತಾ ಇರುತ್ತೆ. ಶನಿ ರಿಟ್ರೋಗೇಷನ್ನಲ್ಲಿರೋದ್ರಿಂದ ಆರೋಗ್ಯದ ವಿಚಾರಗಳಿಗೆ ಈಶ್ವರನ ಮತ್ತು ಆಂಜನೇಯನ ದರ್ಶನ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ. ಅಕ್ಟೋಬರ್ 20ರ ನಂತರ ಕುಜ ನೀಚ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ. ಕುಜನ ದೃಷ್ಟಿ ಅನ್ನುವಂಥದ್ದು ಲಗ್ನ ರಾಶಿಯ ಮೇಲೆ ಹಾಗೂ ಶನಿಯ ಮೇಲೂ ಕೂಡ ಬೀಳುವಂಥದ್ದಿರುತ್ತೆ. ಆ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಡುವಂಥದ್ದು ಅವಶ್ಯಕವಾಗುತ್ತೆ. ಶನಿ ರಿಟ್ರೋಗೇಷನ್ ಪಾಪಗ್ರಹಗಳಿಗೆ ವಕ್ರಗತಿ ಅನ್ನುವಂಥದ್ದು ಸ್ವಲ್ಪ ಟೆನ್ಷನ್ಗಳನ್ನು ಕೊಡ್ತಾ ಇರುತ್ತೆ. ಅದಕ್ಕೆ ಪರಿಹಾರಗಳನ್ನು ಸಣ್ಣದಾಗಿ ಮಾಡ್ಕೊಳ್ತಾ ಬರುವಂಥದ್ದು ಅವಶ್ಯಕವಾಗುತ್ತೆ. ದ್ವಿತೀಯ ಭಾವವನ್ನು ಕುಟುಂಬ, ವಾಕ್ಯ, ಧನ, ದಾಂಪತ್ಯ, ಬಂಧು ಅನ್ನುವಂತಹ ಸ್ಥಾನ. ಕುಟುಂಬದಲ್ಲಿ ರಾಹುವಿನ ಸಂಚಾರ ಕೌಟುಂಬಿಕ ಜೀವನ, ದಾಂಪತ್ಯ ಅಥವಾ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಾಹುವಿನ ಸಂಚಾರ ಸ್ವಲ್ಪ ಟೆನ್ಷನ್ಗಳನ್ನು ಕೊಡುತ್ತೆ. ಅನಿರೀಕ್ಷಿತ ಧನ ವ್ಯಯಗಳಾಗೋದಕ್ಕೆ ರಾಹು ಕಾರಣನಾಗ್ತಾನೆ. ಇವೆಲ್ಲ ನೋಡಿ 1.5 ವರ್ಷಗಳ ಕಾಲ ಇರುವಂಥದ್ದು. ರಾಹುವಿನ ಚಲನೆ 1.5 ವರ್ಷ ಒಂದು ರಾಶಿಯಲ್ಲಾಗುತ್ತೆ. ಹಾಗಾಗಿ ಸಂಪೂರ್ಣ 1.5 ವರ್ಷ ಸಮಸ್ಯೆಗಳಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಲ್ಲಿ ಅವರ ಪ್ರಭಾವಗಳು ಸ್ವಲ್ಪ ಜಾಸ್ತಿ ಇದ್ದಾಗ ಅವರು ತೊಂದರೆಗಳನ್ನು ಮಾಡುವಂತಹ ಸ್ಥಿತಿಯಲ್ಲಿರ್ತಾರೆ. ಹಾಗಾಗಿ ಆ ಸಮಯದಲ್ಲಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಅಂತಹ ವಿಚಾರಗಳಿಗೆ ಅಥವಾ ಗ್ರಹಗಳಿಗೆ ಸಂಬಂಧಪಟ್ಟಂತೆ ಮಾಡ್ತಾ ಬರೋದು ಶುಭವಾಗುತ್ತೆ. ವಾಕ್ಯಗಳಿಂದ ಸಣ್ಣ ಪುಟ್ಟ ನಿಷ್ಠುರಗಳು, ಕುಟುಂಬದಲ್ಲಿ ಕಲಹ, ಅನಿರೀಕ್ಷಿತವಾಗಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುವಂತಹ ಸಮಯಗಳು ಇದಾಗಿರುತ್ತೆ. ಅದರಲ್ಲೂ ಕೂಡ ಅಕ್ಟೋಬರ್ 20ರ ನಂತರ ಕುಜನ ದೃಷ್ಟಿ ಜನ್ಮರಾಶಿಯಲ್ಲಿ ಬೀಳುವಂಥದ್ದು ಕೂಡ ಸ್ವಲ್ಪ ಸಮಸ್ಯೆಗಳನ್ನು ಕೊಡುತ್ತೆ. 3ನೇ ಮನೆಯನ್ನು ಒಡಹುಟ್ಟು, ಸೋದರ, ಪರಾಕ್ರಮ ಸ್ಥಾನ, ತೃತೀಯಾಧಿಪತಿಯಾದಂತಹ ಕುಜ ಪಂಚಮದಲ್ಲಿದ್ದಾನೆ. ಭ್ರಾತೃಕಾರಕನಾಗಿ ಸೋದರಿಕಾರಕನಾದಂತಹ ಬುಧ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಚೆನ್ನಾಗಿರುತ್ತೆ. ಯಾವುದಾದ್ರೂ ಹಣಕಾಸಿನ ನಿರೀಕ್ಷೆಗಳನ್ನು ಮಾಡ್ತಾ ಇದ್ದರೆ, ಬ್ಯಾಂಕ್ ಲೋನ್ ಇಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತ ಅನುಕೂಲಗಳಾಗುತ್ತೆ. ಏಕೆಂದರೆ ಬುಧ ಮತ್ತು ಶುಕ್ರನ ಸಂಚಾರ ಕುಂಭರಾಶಿಯವರಿಗೆ ಖಂಡಿತ ಅದ್ಭುತವಾಗಿದೆ. ನೋಡಿ, ಮಾಸ ಭವಿಷ್ಯಗಳನ್ನು ನಿರೀಕ್ಷೆ ಮಾಡೋರು ಈ ಮಾಸಗಳಲ್ಲಿ
ಕುಂಭರಾಶಿಗೆ ಖಂಡಿತ ಹಣಕಾಸಿನ ವಿಚಾರಗಳಲ್ಲಿ ಅನುಕೂಲಗಳಾಗುತ್ತೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂತಹ ಖರ್ಚುಗಳು ಹೆಚ್ಚಿನದಾಗಿ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಿರುತ್ತೆ. ಹಾಗಾಗಿ ಒಂದು ಕಡೆಯಿಂದ ಆರೋಗ್ಯ, ಇನ್ನೊಂದು ಕಡೆಯಿಂದ ಹಣಕಾಸಿನ ಧನವ್ಯಯ, ಇದೆರಡಕ್ಕೂ ಪರಿಹಾರಗಳ ಸಂಬಂಧವನ್ನು ಹುಡುಕೋದಾದರೆ ರಾಹುವಿನ ದೋಷಕ್ಕೆ ಸ್ವಲ್ಪ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು, ಲಕ್ಷ್ಮೀ ನರಸಿಂಹನ ದರ್ಶನ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ. ಒಡಹುಟ್ಟುಗಳಿಗೂ ಕೂಡ ಅದು ಅನುಕೂಲಗಳನ್ನು ಮಾಡಿಕೊಡುತ್ತೆ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳುತ್ತೆ. 4ರಲ್ಲಿ ಗುರುವಿನ ಸಂಚಾರ ಖಂಡಿತ ವಾಹನದಿಂದ ಅನುಕೂಲ. ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು ಆಲ್ಮೋಸ್ಟ್ ಅಕ್ಟೋಬರ್ 20ರ ತನಕ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಯಾವುದೇ ವ್ಯಾವಹಾರಿಕ ಎಕ್ಸ್ಪೆಕ್ಟೇಷನ್ಗಳಿದ್ದರೆ ಹುಸಿ ಆಗೋದಿಲ್ಲ ಅಂತ ಹೇಳ್ಬೋದು. ಮಾತೃವಿನ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ಅಕ್ಟೋಬರ್ 30ರ ನಂತರದಲ್ಲಿ ಕುಜನ ದೃಷ್ಟಿ ಜನ್ಮರಾಶಿಯ ಮೇಲೆ ಬೀಳುವಾಗ ಜನ್ಮರಾಶಿಯಲ್ಲಿರುವಂತಹ ಶನಿಯ ಮೇಲೂ ಕೂಡ ಕುಜನ ದೃಷ್ಟಿ ಬೀಳುವಂಥದ್ದು. ಆ ಸಮಯಗಳಲ್ಲಿ ಮಾತೃವಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನಗಳನ್ನು ಕೊಟ್ಕೊಳ್ಬೇಕು. ಅದರಲ್ಲೂ ಕೂಡ ನರಗಳು ಮತ್ತು ಮೂಳೆಗೆ ಸಂಬಂಧಪಡುವಂತಹ ವಿಚಾರಗಳು ಸಂಬಂಧಪಟ್ಟಿರುತ್ತೆ. ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ. ಯಾಕೆಂದರೆ ಕುಜ 1.5 ತಿಂಗಳು ತಗೊಳ್ತಾನೆ 30 ಡಿಗ್ರಿ ಚಲನೆ ಮಾಡೋದಕ್ಕೆ. ಆದರೆ ಈ ಅಕ್ಟೋಬರ್ 20ನೇ ತಾರೀಕು ಕುಜ ಕರ್ಕಾಟಕ ರಾಶಿಗೆ ಬಂದರೆ ಆಲ್ಮೋಸ್ಟ್ ಸಂಪೂರ್ಣ 3 ತಿಂಗಳ ಕಾಲ ಒಂದು ರಾಶಿಯಲ್ಲಿರ್ತಾನೆ. ಲಕ್ಷ್ಮೀ ನರಸಿಂಹನ ಆರಾಧನೆ ತುಂಬ ಅವಶ್ಯಕವಾಗುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ ಸಮಯ. ಗುರು ಬಲ ಅನ್ನುವಂಥದ್ದು ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಮಾತೃವಿನ ಆರೋಗ್ಯದ ಅಭಿವೃದ್ಧಿಗಳನ್ನು ಖಂಡಿತ ನಿರೀಕ್ಷೆ ಮಾಡ್ಬೋದು. ಕುಜದೋಷಗಳಿಗೆ ಸ್ವಲ್ಪ ಪರಿಹಾರ ಮಾಡಿಕೊಳ್ಳುವಂಥದ್ದು ಅವಶ್ಯಕವಾಗುತ್ತೆ. 5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ. ಪಂಚಮಾಧಿಪತಿ ಬುಧ ಉಚ್ಚಕ್ಷೇತ್ರದಲ್ಲಿದ್ದು ಅಕ್ಟೋಬರ್ 10ರ ನಂತರ ಭಾಗ್ಯಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ಮಕ್ಕಳ ಒಂದು ಆರೋಗ್ಯದಲ್ಲಿ ಅಭಿವೃದ್ಧಿ, ವಿದ್ಯೆ ಮತ್ತು ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೂ ಕೂಡ ಅನುಕೂಲಗಳನ್ನು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಂತಾನದ ಅಂಚಿನಲ್ಲಿರುವವರಿಗೂ ಕೂಡ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. 5th ಹೌಸಲ್ಲಿ ಕುಜನ ಸಂಚಾರ ಅನ್ನುವಂಥದ್ದು ಅಕ್ಟೋಬರ್ 20ರ ತನಕ ಆಗುತ್ತೆ. ಅಷ್ಟಮದಲ್ಲಿರುವ ಕೇತುವಿನ ಮೇಲೆ ಕುಜನ ದೃಷ್ಟಿ ಬೀಳುತ್ತೆ. ಇದೆರಡೂ ದೋಷಗಳಿಗೆ ಪರಿಹಾರಾರ್ಥವಾಗಿ ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಖಂಡಿತ ಶುಭ. 6ನೇ ಮನೆಯನ್ನು ಶತ್ರು, ಋಣ, ರೋಗ ಸ್ಥಾನ ಅಂತ ಹೇಳ್ತೇವೆ. ಯಾವುದೇ ಶತ್ರುಬಾಧೆಗಳಿರುವುದಿಲ್ಲ. ಸ್ನೇಹಿತರಿಂದ ಒಬ್ಬರಿಂದ ಒಬ್ಬರಿಗೆ ಖಂಡಿತ ಅನುಕೂಲಗಳಾಗುತ್ತೆ. ಸಪ್ತಮ ಮಾಂಗಲ್ಯ ಸ್ಥಾನ. ಅಕ್ಟೋಬರ್ 17ರ ನಂತರ ಸೂರ್ಯ ನೀಚಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯಗಳಿಗೆ ಸ್ವಲ್ಪ ತೊಂದರೆಗಳಾಗುವಂಥದ್ದು, ಆರೋಗ್ಯದ ವಿಚಾರಗಳಿಗೆ ಇದು ಹೆಚ್ಚಾಗಿ ಸಂಬಂಧಪಡುವಂಥದ್ದಿರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಕುಂಭರಾಶಿಯವರು ಆರೋಗ್ಯದ ವಿಚಾರಗಳಿಗೆ ವಿಷ್ಣು ಆರಾಧನೆ, ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡುವಂಥದ್ದು, ಅದರಲ್ಲೂ ಕೂಡ ದಾಂಪತ್ಯ ಜೀವನ, ಗಂಡ ಹೆಂಡತಿಯ ಆರೋಗ್ಯದ ವಿಚಾರಗಳಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ಸಪ್ತಮಾಧಿಪತಿ ನೀಚ ಕ್ಷೇತ್ರದಲ್ಲಿರ್ತಾನೆ, ಅವನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ರವಿ ಮತ್ತು ಕುಜ ಇಬ್ಬರು ಅಗ್ನಿತತ್ವವುಳ್ಳಂತಹ ಗ್ರಹಗಳು. ಅವರಿಬ್ಬರು ಅದರಲ್ಲಿ ಯಾರ ದೃಷ್ಟಿ ಯಾರ ಮೇಲೆ ಬಿದ್ದರೂ ಕೂಡ ಅವರಿಬ್ಬರು ಪರಸ್ಪರ ಮಿತ್ರರಾದರೂ ಕೂಡ ಆ ಉಷ್ಣದ ಪ್ರಕೋಪಗಳು ಅಥವಾ ಅಗ್ನಿತತ್ವ ಅನ್ನುವಂಥದ್ದು ತುಂಬ ಹೆಚ್ಚಾಗೋದಕ್ಕೆ ಅವಕಾಶಗಳಿರುತ್ತೆ. ಸಾಮಾನ್ಯ ಸ್ಥಾನಗಳಲ್ಲಾದಾಗ ಅಷ್ಟೇನು ಸಮಸ್ಯೆಗಳಾಗೋದಿಲ್ಲ. ಕುಜನೂ ನೀಚನಾಗಿದ್ದು ಸೂರ್ಯನೂ ನೀಚ ಕ್ಷೇತ್ರದಲ್ಲಿದ್ದು ಆ ಸಮಯದಲ್ಲಿ ಕುಜನ ದೃಷ್ಟಿ ಬೀಳುವಂಥದ್ದು ಇವೆಲ್ಲ ಆರೋಗ್ಯದ ವಿಚಾರಗಳಿಗೆ ನೇರವಾಗಿ ಸಂಬಂಧಪಟ್ಟಿರುತ್ತೆ. ಸಾಮಾನ್ಯವಾಗಿ ಈ ಮಾಸದಲ್ಲಿ ಎಲ್ಲರಿಗೂ ಕೂಡ ಒಂದೇ ರೀತಿಯ ಪರಿಹಾರಗಳನ್ನು ಸೂಚಿಸಿದ್ದೇವೆ. ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. 9ನೇ ಮನೆಯನ್ನು ಅಷ್ಟಮವನ್ನು ಮೃತ್ಯುಸ್ಥಾನ, ಗೌಪ್ಯ, ರಂಧ್ರಸ್ಥಾನ. ಅಷ್ಟಮಾಧಿಪತಿ ಬುಧ ಭಾಗ್ಯದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಭಾಗ್ಯಾಧೀಶನಾದಂತಹ ಶುಕ್ರನು ಕೂಡ ಕರ್ಮಸ್ಥಾನದಲ್ಲಿರ್ತಾನೆ. ಬುಧ ಶುಕ್ರರ ಸಂಚಾರ ಕುಂಭರಾಶಿಯವರಿಗೆ ಖಂಡಿತ ಯಶಸ್ಸನ್ನು ಕೊಡುತ್ತೆ. ಯಾವುದೇ ಸಮಸ್ಯೆಗಳಿರೋದಿಲ್ಲ. 9ನೇ ಮನೆ ಭಾಗ್ಯಸ್ಥಾನ, ಪಿತೃಸ್ಥಾನ. ಭಾಗ್ಯಸ್ಥಾನದಲ್ಲಿ ಶುಕ್ರ ಸ್ವಕ್ಷೇತ್ರದಲ್ಲಿರ್ತಾನೆ ಅಕ್ಟೋಬರ್ 12ರ ತನಕ. ಇದು ಅತ್ಯಂತ ಶುಭ ಸಮಯ. ಕುಂಭರಾಶಿಯವರು ಯಾವುದೇ ಇನ್ವೆಸ್ಟ್ಮೆಂಟ್, ವ್ಯವಹಾರ, ವಾಹನ ಖರೀದಿ, ಪ್ರಾಪರ್ಟಿ ಇಂತಹ ವಿಚಾರಗಳ ಬಗ್ಗೆ ಆಸಕ್ತಿ ಇದ್ದರೆ ಅಕ್ಟೋಬರ್ 12ರ ತನಕ ಬಹಳಷ್ಟು ಅನುಕೂಲಗಳನ್ನು ನಿರೀಕ್ಷೆ ಮಾಡಬಹುದು. ಆಲ್ಮೋಸ್ಟ್ ಇಡೀ ಪ್ರಪಂಚಕ್ಕೆ ಅಂದರೆ ಪ್ರಕೃತಿ ಸಹಜವಾಗಿ ನೋಡೋದಾದರೆ ಅಕ್ಟೋಬರ್ 17ರ ನಂತರದಲ್ಲಿ ಒಂದು 2 ತಿಂಗಳ ಕಾಲ
ಪ್ರಕೃತಿಯ ಮೇಲೆ ಬಹಳಷ್ಟು ಪ್ರೆಷರ್ಗಳು ಬೀಳುವಂಥದ್ದು, ಭೂಮಿಗೆ ಸಂಬಂಧಪಡುವಂಥ ಅಂದರೆ ಭೂಕಂಪಗಳಾಗುವಂಥದ್ದು, ಇಂತಹ ಪ್ರಕೃತಿ ಸಹಜವಾಗಿ ಬರುವಂತಹ ವೈಪರೀತ್ಯಗಳಿಗೆ ಅವಕಾಶಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಇದರ ಪ್ರಭಾವಗಳು ಕೂಡ ಮನುಷ್ಯನ ಮೇಲೆ ಬೀರೋದಕ್ಕೆ ಸ್ವಲ್ಪ ಕಾರಣಗಳು ಇರುತ್ತೆ. ಭಾಗ್ಯಾಧಿಪತಿ ಸ್ವಕ್ಷೇತ್ರದಲ್ಲಿದ್ದಷ್ಟು ಸಮಯ ಕುಂಭರಾಶಿಯವರು ಬಹಳಷ್ಟು ಅನುಕೂಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇನ್ನೊಂದು 2-3 ತಿಂಗಳ ಕಾಲ ಕುಜ ಮತ್ತು ಸೂರ್ಯನ ಸಂಚಾರಗಳು, ಅದರಲ್ಲೂ ಶನಿ ಮೇಲೆ ಕುಜನ ದೃಷ್ಟಿ ಸತತವಾಗಿ 3 ತಿಂಗಳ ಕಾಲ ಬೀಳುವಂಥದ್ದು, ಇದೆಲ್ಲ 7.5 ಸಮಯದಲ್ಲಿ ನಡೆಯೋದ್ರಿಂದ ಇದಕ್ಕೆ ಒಂದು ಸಣ್ಣ ಪರಿಹಾರ ಲಕ್ಷ್ಮೀ ನರಸಿಂಹನ ಆರಾಧನೆ ಖಂಡಿತ ಮಾಡಿಕೊಳ್ಬೇಕು. 10ನೇ ಮನೆಯನ್ನು ಕರ್ಮ ಉದ್ಯೋಗ ಸ್ಥಾನ. ಕುಂಭರಾಶಿಯವರಿಗೆ ಸ್ವಲ್ಪ ಉದ್ಯೋಗದಲ್ಲೂ ಕಿರಿಕಿರಿಗಳಾಗೋದಕ್ಕೆ ಕಾರಣಗಳಿರುತ್ತೆ. ಏಕೆಂದರೆ ಶನಿ ದೃಷ್ಟಿ ಕರ್ಮಸ್ಥಾನದ ಮೇಲೆ ಬೀಳ್ತಾ ಇದೆ, 7.5 ರೂಪದಲ್ಲಿದ್ದಾನೆ. ಗುರುದೃಷ್ಟಿ ಕೂಡ ಕರ್ಮಸ್ಥಾನದ ಮೇಲೆ ಬೀಳ್ತಾ ಇದೆ. ಕರ್ಮಾಧಿಪತಿ ಕುಜ ಅಕ್ಟೋಬರ್ 20ರ ನಂತರ ನೀಚ ಕ್ಷೇತ್ರಕ್ಕೆ ಹೋಗ್ತಾನೆ. ಈ 3 ಗ್ರಹಗಳ ಕಾಂಬಿನೇಷನ್ ಕರ್ಮ ಉದ್ಯೋಗ ಸ್ಥಾನದ ಮೇಲಿರೋದ್ರಿಂದ ಕುಂಭರಾಶಿಯವರು ಉದ್ಯೋಗದಲ್ಲಿ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕು. ಯಾವುದೇ ಪರಿವರ್ತನೆಗಳನ್ನು ಮಾಡಿಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ ಆಗಿರೋದಿಲ್ಲ. ಖಂಡಿತ ಇದನ್ನೆಲ್ಲ ಅವಾಯ್ಡ್ ಮಾಡಿಕೊಳ್ಳೋದು ಉತ್ತಮ. ಏಕಾದಶ ಲಾಭಸ್ಥಾನ. ಲಾಭಾಧಿಪತಿ ಗುರು ಸುಖಸ್ಥಾನದಲ್ಲಿರೋದ್ರಿಂದ ಕೌಟುಂಬಿಕ ಜೀವನ, ವಾಹನ, ಪ್ರಾಪರ್ಟಿ ಇಂತಹ ವಿಚಾರಗಳಿಗೆ ಗುರು ಖಂಡಿತ ಅನುಕೂಲಗಳನ್ನು ಮಾಡಿಕೊಡ್ತಾನೆ. ಶನಿ 7.5 ರೂಪದಲ್ಲಿದ್ದರೂ ಕೂಡ ಅವನು ಪರಾಕ್ರಮ ಸ್ಥಾನವನ್ನು ವೀಕ್ಷಣೆ ಮಾಡುವಂಥದ್ದು ಕೂಡ ಕುಂಭರಾಶಿಗೆ ಖಂಡಿತ ಶುಭವಾಗುತ್ತೆ. ಲಾಭಗಳನ್ನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತಿದ್ದರೆ ಅದು ವಾಹನಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯವರಿಗೆ ಖಂಡಿತ ಅನುಕೂಲಗಳಾಗುತ್ತೆ. ವ್ಯಯಭಾವನ ಮೋಕ್ಷ ಸ್ಥಾನ. ವ್ಯಯಾಧಿಪತಿ ಶನಿ ಜನ್ಮದಲ್ಲಿದ್ದಾಗ 7.5 ರೂಪದಲ್ಲಿ ಬರುವಂಥದ್ದು ಸ್ವಲ್ಪ ಮೂಳೆಗಳು ಅಥವಾ ನರಗಳಿಗೆ ಸಂಬಂಧಿತ ಆರೋಗ್ಯದ ಸಮಸ್ಯೆಗಳನ್ನು ಕೊಡ್ತಾನೆ. ಅದರಲ್ಲೂ ಕೂಡ ಮಾತೃವಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಡಬೇಕಾದಂಥ ಅವಶ್ಯಕತೆಗಳು ಅಕ್ಟೋಬರ್ 20ರ ನಂತರ ಹೆಚ್ಚಾಗಿರುತ್ತೆ. ಸಣ್ಣ ಪರಿಹಾರ ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡಿ. ಎಲ್ಲ ನವಗ್ರಹಗಳು ಕೂಡ ಕುಂಭರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.